ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ನನ್ನ ಚುನಾವಣೆಯ ಅಂತರ ಹತ್ತತ್ರ 52 ಸಾವಿರ ಇತ್ತು. ಗೆಲುವಿನ ಅಂತರ 2,48,000 ಹತ್ತತ್ರ ಬಂದಿದೆ. ಮತ್ತೆ ಪ್ರತಿಶತ ಮತನೂ ಕೂಡ ಹೆಚ್ಚಿಗೆ ಆಗಿದೆ. ಅದಕ್ಕೆ ಕಾರಣ ಗೌರವಿತ ನರೇಂದ್ರ ಮೋದಿಜಿಯವರು ಕೊಟ್ಟಂತ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಮತ್ತೆ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಮಾಡಿದಂತ ಅಭಿವೃದ್ಧಿ ಕಾರ್ಯ, ಮತ್ತೆ ನಮ್ಮ ಜೆಡಿಎಸ್ ಮತ್ತೆ ನಮ್ಮ ಪಕ್ಷದ ಒಂದು ಹೊಂದಾಣಿಕೆ ಗೌರವದ ಕುಮಾರಸ್ವಾಮಿಗಳು ಕೂಡ ಚುನಾವಣಾ ಪ್ರಚಾರದಲ್ಲಿ ಬಂದಿದ್ರು. ಅದಕ್ಕಿಂತ ವಿಶೇಷವಾಗಿ ನಮ್ಮ ವೇದಿಕೆಯಲ್ಲಿರುವಂತಹ ನಮ್ಮ ಗೌರವಿತ ಚುನಾಯಿತ ಪ್ರತಿನಿಧಿಗಳು ಒಂದು ಸಹೋದರರಂತೆ ಎಲ್ಲ ರೀತಿಯಿಂದ ಅವರು ಕೊಟ್ಟಂತ ಸಹಕಾರ ನಮ್ಮ ಸಂಘಟನೆ ಆರೈಕೆ ಇವತ್ತು ಈ ಹಂತದಲ್ಲಿ ನಾನು ಗೆಲ್ಲಕ್ಕೆ ಸಾಧ್ಯ ಆಯಿತು. ನಾನು ಯಾಕೆ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ ಒಂದು ಅಕೌಂಟಬಿಲಿಟಿಯನ್ನ ನಾವು ಕೊಡಬೇಕಾಗುತ್ತೆ. ನನ್ನ ಆಸೆ ಇದೆ, ನಮ್ಮ ಸಂಘಟನೆ ಅಪೇಕ್ಷೆ ಇದೆ, ನಮ್ಮೆಲ್ಲರ ಅಪೇಕ್ಷೆ ಇದೆ. ನಾವೆಲ್ಲರೂ ಕೂಡ ನಮ್ಮ ಶಿವಮೊಗ್ಗವನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಸಂಪರ್ಕ ಜೋಡಿಸುವಂತ ದಿಕ್ಕಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನೇನು ಇಲ್ಲಿ ಆದ್ಯತೆ ನಾವು ಕೊಡಬೇಕು, ಅದನ್ನ ನಾವು ಕೊಟ್ರೆ ತಂತಾನಾಗೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದು ಪ್ರವಾಸೋದ್ಯಮ ಇರ್ಬೋದು, ಕೈಗಾರಿಕಾ ವಿಚಾರದಲ್ಲಿ ಇರ್ಬೋದು, ಒಂದು ಆಧ್ಯಾತ್ಮಿಕ ಕೇಂದ್ರಗಳ ಒಂದು ಅಭಿವೃದ್ಧಿ ಇರ್ಬೋದು, ದೇವರು ಕೊಟ್ಟಂತ ಅನೇಕ ಕ್ಷೇತ್ರಗಳ ಸರ್ವಾಂಗೀಣ ಅಭಿವೃದ್ಧಿ ಇರ್ಬೋದು, ಜೊತೆಗೆ ರೈಲ್ವೆ, ಹೈವೇ, ಏರ್ವೇಸ್ ಇರ್ಬೋದು, ಇದೆಲ್ಲದೂ ಕೂಡ ಕನೆಕ್ಟಿವಿಟಿ ಮಾಡೋ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ವಾಟರ್ ವೇಸ್ ಪೆಂಡಿಂಗ್ ಇದೆ. ಮೊನ್ನೆ ಅದನ್ನು ಕೂಡ ಕೆಪಿಟಿಸಿಎಲ್ ಇಂದ ಒಂದು ಸರ್ವೆ ರಿಪೋರ್ಟ್ ಅನ್ನು ತರಿಸುವಂತ ಪ್ರಯತ್ನ. ನಾವೇನಾದ್ರೂ ನಮ್ಮ ಸಿಗಂದೂರಿಂದ ಆ ಒಂದು ಶರಾವತಿ ನದಿಯನ್ನು ನಿಂತಾ ಇದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಒಂದು ವಾಟರ್ ವೇಸ್ ಗಳನ್ನ ಗುರುತಿಸುವಂತ ಕೆಲಸ ಆಗಿದೆ. ಅದರ ಪ್ರಕಾರ ನಮ್ಮ ತಾಲೂಕು ನಿಂತುಬಿಡುತ್ತೆ, ಹೊನ್ನಾವರ ತಾಲೂಕು ನಿಂತುಬಿಡುತ್ತೆ. ಅಲ್ಲಿಂದ ಮುಂದೆ ಆ ಒಂದು ರೀಚನ್ನ ಸೇರಿಸಲಿಕ್ಕೆ ಏನು ಪ್ರಯತ್ನ ಮಾಡಬೇಕು, ಆ ದಿಕ್ಕಲ್ಲಿ ಆ ವರ್ಷ ಪೂರ್ತಿ ಎಷ್ಟು ನೀರು ನಿಂತಿರುತ್ತೆ, ಮಳೆ ಕಮ್ಮಿ ಆದರೂ ಕೂಡ ನಾಳೆ ತರುವಂತ ನಾವು ಬೋಟ್ ಇರ್ಬೋದು, ಕ್ರೂಸ್ ಇರ್ಬೋದು, ಯಾವುದೇ ಒಂದು ಓಡಾಟ ತೊಂದರೆ ಆಗಬಾರದು. ಮಧ್ಯ ಸಣ್ಣ ಪುಟ್ಟ ಆ ಮರದ ಬೇರ್ಗಳೇನಿದೆ ಅದು ಯಾವ್ದಾದ್ರು ಒಂದು ಲೈನಲ್ಲಿ ಅದು ಅದು ಕ್ಲಿಯರೆನ್ಸ್ ಆದ್ರೆ ವರ್ಷ ಪೂರ್ತಿ ನಮ್ಮ ಆ ಒಂದು ದಿಕ್ಕಲ್ಲಿ ನಾವು ಅದನ್ನ ರನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದಿಕ್ಕಲ್ಲೂ ಕೂಡ ಹೋಮ್ವರ್ಕ್ ಆಗ್ತಾ ಇದೆ. ಹಾಗಾಗಿ ಬರೋ ದಿನದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಯಾರೇ ಬಂದರೂ ಕೂಡ ಒಂದು ವಾರ ನೆಮ್ಮದಿಯಿಂದ ಇದ್ದು ಎಲ್ಲ ರೀತಿಯಿಂದ ಅಭಿವೃದ್ಧಿ ಕಾರ್ಯ ಆಗ್ಬೇಕು. ನಾನು ಮೊನ್ನೆ ಹೇಳಿದೆ, ನನ್ನ ಆಸೆ ಇತ್ತು ನನ್ನೆಲ್ಲ ಕರ್ಕೊಂಡು ನಮ್ಮ ಒಂದು ಐತಿಹಾಸಿಕ ಕೋಟೆಕಮ್ಮೂರು ಕೋಚಿಂಗ್ ಡಿಪೋ ಒಂದು 100 ಕೋಟಿಯ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಬರೋ ದಿನದಲ್ಲಿ ಒಂದು ಐತಿಹಾಸಿಕವಂತ ಒಂದು ಸಂಪರ್ಕದ ಒಂದು ಕೇಂದ್ರ ಆಗಲಿಕ್ಕೆ ಅದು ಕಳೆದ 7-8 ವರ್ಷಗಳಿಗೆ ಮಾಡಿದಂತ ಹೋಮ್ವರ್ಕ್ ಇವತ್ತು ರಿಸಲ್ಟ್ ಸಿಗ್ತಾ ಇದೆ. ಹಾಗಾಗಿ ಆಲ್ರೆಡಿ ಬೆಂಗಳೂರು, ಮೈಸೂರು ಇಲ್ಲಿ ಜಂಕ್ಷನ್ಗಳು, ಟ್ರಾಫಿಕ್ಗಳು ಹೆಚ್ಚಿಗೆ ಆಗಿರೋದ್ರಿಂದ ಬರೋ ದಿನದಲ್ಲಿ ಇದೆಲ್ಲ ಟ್ರೈನ್ಗಳನ್ನ ನಮ್ಮ ಶಿವಮೊಗ್ಗಕ್ಕೆ ಡೈವರ್ಟ್ ಆಗಬೇಕು. ಮತ್ತೆ ಎಷ್ಟು ಅಡ್ವಾನ್ಸ್ ಆಗಿ ಹೋಮ್ವರ್ಕ್ ಮಾಡ್ತಾರೆ ಅಂದ್ರೆ, ಈಗ ಆಲ್ರೆಡಿ ಒಂದು ವರ್ಷ ಮೊದಲೇ ಯಾವ್ಯಾವ ಟ್ರೈನ್ ಅನ್ನ ನಮ್ಮ ಕೋಟೆಕೂರು ಕೋಚಿಂಗ್ ಡಿಪೋ ಇಂದ ಅವ್ರು ರನ್ ಮಾಡಬೇಕು. ಈಗಾಗಲೇ 4-5 ರಾಜ್ಯಗಳಿಗೆ ಆಗ್ತಾ ಇದೆ. ಮತ್ತೆ ನನ್ನ ಆಸೆ ಇದೆ, ಮೊನ್ನೆ ಗೌರವಿತ ಕೇಂದ್ರ ಸಚಿವರು ಅವರ ಮಂದಾಳದ ಮಾತನ್ನ ಹೇಳಿದ್ದಾರೆ, ನನಗೆ ರಾಜ್ಯ ಸರ್ಕಾರ ನಮ್ಮ ಫಾಸ್ಟ್ಗೆ ಲ್ಯಾಂಡ್ ಎಕ್ವಿಷನ್ ಪ್ರೋಸೆಸ್ಗೆ ಆಗ್ತಾ ಇಲ್ಲ, ಹಾಗಾಗಿ ನಾವು ಶಿವಮೊಗ್ಗ ಹರಿಹರ ನಾವು ಅದನ್ನ ನಮ್ಮ ಸಂಘದಿಂದ ಬಿಟ್ಟಿದ್ದೀವಿ ಅಂತ ಕೂಡ ಅವರು ಮೊನ್ನೆ ಮಾತಾಡ್ತಾ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಶಿವಮೊಗ್ಗ ಶಿಕಾರಿಪುರ ಆಗಿದೆ. ಶಿಕಾರಿಪುರ ರಾಣೆಬೆನ್ನೂರು ಮೊನ್ನೆ 100 ಕೋಟಿ ನಮಗೆ ಲ್ಯಾಂಡ್ ಎಕ್ವಿಷನ್ ಬೇಕಾಗಿತ್ತು. 25 ಕೋಟಿ ಕೊಟ್ಟಿದ್ದಾರೆ, 75 ಕೋಟಿ ಕೊಡಬೇಕು ನಮಗೆ. ಆಯ್ತು ಅಂದ್ರೆ ನಾವು ಟೆಂಡರ್ ಕರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ದಿಕ್ಕಲ್ಲೂ ಕೂಡ ನಾನು ರಾಜ್ಯ ಸರ್ಕಾರ ಜೊತೆಗೆ ಟಚ್ಚಲ್ಲಿದ್ದೀನಿ. ಏನೇನು ಕೆಲಸ ಕಾರ್ಯಗಳಾಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಶಿವಮೊಗ್ಗ ನಮ್ಮ ತಾಳಗುಪ್ಪದಿಂದ ಹೊನ್ನಾವರ ಮತ್ತೆ ನಮ್ಮ ತಾಳಗುಪ್ಪದಿಂದ ಸಿರ್ಸಿ ಸಿದ್ದಾಪುರ ಈ ಎರಡೂ ಕೂಡ ಸರ್ವೆ ಆಗಿದೆ, ರಿಪೋರ್ಟ್ ಸಬ್ಮಿಟ್ ಆಗಿದೆ. 75% ಫಾರೆಸ್ಟ್ ರಿಪೋರ್ಟ್ ಬಂದಿದೆ. ಆದರೆ ಕಮರ್ಷಿಯಲ್ ಒಂದು ವಯೋಬಿಲಿಟಿ
18% ಪ್ಲಸ್ ತೋರಿಸ್ತಾ ಇದೆ. ಅದು ಶಿವಮೊಗ್ಗ ಹೊನ್ನಾವರ, ನಮ್ಮ ತಾಳಗುಪ್ಪ, ಸಿದ್ದಾಪುರ, ಸಿದ್ದಾಪುರ ಪ್ಲಸ್ 18% ತೋರಿಸ್ತಾ ಇದೆ. ಇದು ಮೈನಸ್ 8% ತೋರಿಸ್ತಾ ಇದೆ. ಅದು ಶಿವಮೊಗ್ಗ ನಮ್ಮ ತಾಳಗುಪ್ಪ, ಹೊನ್ನಾವರ ಅದು ಮೈನಸ್ ತೋರಿಸ್ತಾ ಇದೆ. ಹಾಗಾಗಿ ನಾನು ಅದನ್ನ ನಿಮಗೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಹೆಚ್ಚಿಗೆ ಆಗ್ಬೋದು, ಸುಮಾರು 300 ಸಾವಿರ ಕೋಟಿ ಬೇಕಾಗ್ಬೋದು. ಆದ್ರೆ ಅದನ್ನ ನೀವು ಹೋಮ್ವರ್ಕ್ ಮಾಡಿ ನೋಡ್ಲಿಕ್ಕೆ ಹೋಗ್ಬೇಡಿ. ಎರಡನ್ನೂ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ನಾನು ಮತ್ತೆ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಒಟ್ಟಾಗಿ ಸೇರಿ ಅಶ್ವಿನಿ ವೈಷ್ಣವ್ ಅಂತ ಮೊನ್ನೆ ವಿನಂತಿ ಮಾಡೋದ ಪ್ರಯತ್ನ ಆಗಿದ್ದು. ಒಂದು ಎರಡನೇದು ಕೋಸ್ಟಲ್ ಲೈನಿಗೆ ಲಿಂಕ್ ಮಾಡ್ಲಿಕ್ಕೆ ಎರಡು ರೀತಿ ಯೋಚನೆ ಮಾಡಿದ್ವಿ. ಒಂದು, ಶಿವಮೊಗ್ಗದಿಂದ ಆಗುಂಬೆ ಘಾಟ್ ಏನು ಟನಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಆ ಟನಲ್ ಅಲ್ಲೇ ಹೈವೇ ಮತ್ತೆ ರೈಲ್ವೆ ಎರಡನ್ನೂ ಕೂಡ ಪಾಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ.